ಎಲ್ರಿಗೂ ನಮಸ್ಕಾರ. ಇದು ಮಂಡೇ ವ್ಲಾಗ್ ಆಗಿತ್ತು. ಸೊ ಆಫೀಸಿಂದ ಬರೋ ಅಷ್ಟೊತ್ತಿಗೆ ನನಗಂತೂ ಫುಲ್ಲು ಸುಸ್ತಾಗಿಬಿಟ್ಟಿತ್ತು. ತುಂಬ ದಿನ ಆಗಿತ್ತು ನಾನು ಡೈಲಿ ರೂಟೀನ್ ವ್ಲಾಗ್ನ ಶೇರ್ ಮಾಡಿ. ಬಂದಿದ ತಕ್ಷಣ ಜ್ಯುವೆಲರೀಸ್ನೆಲ್ಲ ತೆಗೆದು ಎತ್ತಿಟ್ಬಿಟ್ಟು ಅದಾದಮೇಲೆ ನಾನು ಕೆಲಸನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ಫ್ರೆಶ್ ಅಪ್ ಆದೆ. ಸೊ ಬೆಳಗ್ಗೆಯಿಂದ ಫೇಸ್ ಡಲ್ಲಾಗಿರುತ್ತೆ. ಮನೆಗೆ ಬಂದಿದ್ದ ತಕ್ಷಣ ಕ್ರೀಮ್ನೆಲ್ಲ ಹಾಕ್ಕೊಂಡು ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ನೀರು ಜೊತೆಗೆ ನನ್ನ ಒಂದು ಈವ್ನಿಂಗ್ ರೂಟೀನ್ನ ಸ್ಟಾರ್ಟ್ ಮಾಡಬೇಕು. ಸೊ ಮೊದಲಿಗೆ ನಾನು ಫಸ್ಟು ಟೀ ಮಾಡ್ಕೊಂಡು ಕುಡಿತೀನಿ. ಸೊ ನಾನು ಮನೆಗೆ ಬಂದು ಎಷ್ಟೊತ್ತೇ ಆಗಲಿ 8 ಆಗಲಿ 9 ಆದರೂ ಅಷ್ಟೇ ಸ್ವಲ್ಪ ಮನೇಲಿ ಟೀ ಕುಡಿಯೋದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ನಾನು ಎಷ್ಟೊತ್ತಿಗೆ ಬರಲಿ 8 9 ಬಂದು ಕೂಡ ನಾನು ಟೀ ಕುಡಿದು ನನ್ನ ಒಂದು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡೋದು. ಸ್ವಲ್ಪ ಚೇಪೆಕಾಯಿ ಇತ್ತು, ಅದನ್ನು ಕಟ್ ಮಾಡ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ದೆ. ಸೊ ತುಂಬ ಹೊಟ್ಟೆ ಹಶ್ವಾಗ್ತಿತ್ತಲ್ಲ, ಸೊ ಅಡುಗೆ ಆಗೋವರೆಗೂ ಏನಾದರೂ ಒಂದು ತಿನ್ನಬೇಕು ಅನ್ನೋದಕ್ಕೋಸ್ಕರ ಅದನ್ನು ತಿಂತಾಯಿದ್ದೆ. ಜೊತೆಗೆ ಫ್ರೆಶ್ ಆಗಿರೋ ಟೀನ ಮಾಡಿಕೊಂಡು ನನಗೆ ನಮ್ಮ ಅತ್ತೆಗೆ, ಸೊ ನಾನು ಬಂದಮೇಲೆ ಅವ್ರಿಗೂ ಸ್ವಲ್ಪ ಟೀ ಮಾಡಿ ಕೊಡ್ತೀನಿ. ಸ್ನ್ಯಾಕ್ಸ್ ಜೊತೆಗೆ ಸ್ವಲ್ಪ ಟೀನ ಮುಗಿಸ್ಕೊಂಡೆ. ಖಾಲಿ ಹೊಟ್ಟೆಯಲ್ಲಿ ಎಣ್ಣೆ ಐಟಮ್ಸ್ನೆಲ್ಲ ತಿನ್ನೋದು ಅಷ್ಟು ಒಳ್ಳೆಯದಲ್ಲ, ಬಟ್ ಆದರೂ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇತ್ತು ಅಂತ ತಿಂದೆ. ಜೊತೆಗೆ ನಾನು ಇವತ್ತು ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆಗೆ ನಾನು ಬಟಾಣಿ ಹಾಕಿ ಮೆಂತ್ಯ ಹಾಕಿ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಬೇಳೆ ಸಾಂಬಾರು. ನಮ್ಮ ಮಾವನಿಗೆ ಸಾಂಬಾರು ಇರಲೇಬೇಕು. ಅವ್ರಿಗೆ ಈ ಥರದ ಗೊಜ್ಜು ಈ ಥರದ ಐಟಮ್ಸ್ ಎಲ್ಲ ಇದ್ದರೆ ತಿನ್ನೋದಿಲ್ಲ. ಚಪಾತಿಗೆ ರೆಡಿ ಮಾಡಿಕೊಂಡು ಬೇಳೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಥರದ ವೆಜಿಟೇಬಲ್ಸ್ನ ಹಾಕ್ಕೊಳ್ತಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇವತ್ತು ನೈಟ್ಗೆ ಮತ್ತು ನಾಳೆ ಮಧ್ಯಾಹ್ನಕ್ಕೆ ಆಗುತ್ತೆ ಆ ಥರ ಒಂದು ಮಾಡ್ಕೊಳ್ತಾ ಇರೋದು ಸಾಂಬಾರನ್ನ. ಸೊ ಜೊತೆಗೆ ನಾನು ಬಟಾಣಿ ಹಾಕಿ ಗ್ರೇವಿ ಮಾಡ್ಕೊಳ್ತಾ ಇರೋದು ಜಸ್ಟ್ ನನ್ನ ರೆಸಿಪಿ, ಸಿಂಪಲ್ ಮೈಲ್ಡ್ ರೆಸಿಪಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ ಲವಂಗ, ದೆನ್ ಶುಂಠಿ, ಏಲಕ್ಕಿ ಜೊತೆಗೆ ಉರಿಗಡ್ಲೆನ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಅದಾಗೋ ಅಷ್ಟೊತ್ತಿಗೆ ಅನ್ನನೂ ಕೂಡ ಇಟ್ಕೊಂಡೆ. ಸೊ ಎಲ್ಲ ಮಾಡ್ಕೊಳ್ತಾ ಕಿಚನ್ ಆಗಿರೋವಂಥ ಒಂದು ಸ್ಥಿತಿ ನೋಡಬೇಕು. ಸೊ ನನಗೆ ಏನಂದರೆ ಬೇಗ ಅಡುಗೆ ಹಾಕ್ಬಿಡ್ಬೇಕು. ಅಡುಗೆ ಎಲ್ಲ ಬೇಗ ಮಾಡ್ಕೊಂಡು ಅದಾದಮೇಲೆ ನಾನು ಕಿಚನ್ ಕ್ಲೀನ್ ಮಾಡ್ಕೊಳ್ತೀನಿ. ಯಾಕಂದರೆ ನನ್ನ ಹತ್ರ ಇರೋದೇ ಒಂದು ½ ಅವರ್ ಟೈಮಿಂಗ್ಸ್ ಅಥವಾ 45 ಮಿನಿಟ್ಸ್ ಇರುತ್ತೆ. ಸೊ ಅಷ್ಟರೊಳಗೆ ಎಲ್ಲ ಮಾಡ್ಕೊಬೇಕಾಗುತ್ತಲ್ಲ, ನಿಧಾನಕ್ಕೆ ಕ್ಲೀನಾಗಿ ಮಾಡ್ಕೊತಾ ಇದ್ರೆ ಲೇಟ್ ಆಗುತ್ತೆ ಅನ್ನೋ ಒಂದು ಪರ್ಪಸ್. ಅಡುಗೆ ಅಂತೂ ಹೈಜೀನಾಗೆ ಮಾಡಿರ್ತೀನಿ, ನೀಟಾಗೇ ಇರುತ್ತೆ. ಸೊ ಫಸ್ಟು ಸ್ಟಾರ್ಟ್ ಮಾಡಿದೆ. ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಮೆಂತ್ಯ ಸೊಪ್ಪನ್ನ ಕಹಿ ಹೋಗಬೇಕು ಅಂತ. ಜೊತೆಗೆ ಬಟಾಣಿ ಹಾಕ್ಕೊಂಡೆ. ಸ್ವಲ್ಪ ಬಟಾಣಿ ಕ್ವಾಂಟಿಟಿ ಜಾಸ್ತಿನೇ ಆಗೋಯಿತು. ಸೊ ಬಟಾಣಿ ತಿಂದು ಬೋರ್ ಆಗೋಷ್ಟು ಬಟಾಣಿ ಹಾಕ್ಬಿಟ್ಟಿದ್ದೆ ಗ್ರೇವಿಗೆ. ಜೊತೆಗೆ ಇದಕ್ಕೆ ಸ್ವಲ್ಪ ಮಸಾಲೆನೆಲ್ಲ ಹಾಕಿ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಉಪ್ಪು, ಧನಿಯಾ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೇಯೋದಕ್ಕೆ ಅಂತ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದಾಗಿದ್ದ ತಕ್ಷಣ ಕಿಚನೆಲ್ಲ ಕ್ಲೀನ್ ಮಾಡಿ ಚಪಾತಿನ ಫ್ರೈ ಮಾಡೋದು. ಸೊ ನಮ್ಮ ಅವನಿಗೆ ಆಯಿಲ್ಲೆಸ್ ಚಪಾತಿ, ನಮಗೆ ಆಯಿಲ್ ವಿತ್ ಆಯಿಲ್ ಚಪಾತಿ. ಸೊ ಸ್ವಲ್ಪ ಎಣ್ಣೆ ಹಾಕಿ ನಮಗೆ ಚಪಾತಿನ ಫ್ರೈ ಮಾಡಿಕೊಂಡೆ. ಊಟಕ್ಕೆ ಫುಲ್ ಮೀಲ್ಸ್ ಪ್ಲೇಟ್ ಆಗಿತ್ತು. ಸೊ ಚಪಾತಿ, ಗ್ರೇವಿ, ದೆನ್ ಮೊಸರು, ಅನ್ನ, ಬೇಳೆ ಸಾಂಬಾರು ಜೊತೆಗೆ ಫ್ರೂಟ್ಸ್ ಜೊತೆಗೆ ಇವತ್ತಿನ ಡೇ ಕಂಪ್ಲೀಟ್ ಆಯಿತು.